ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಶುರುವಾಗಿದೆ. ಶ್ರಾವಣ ಮಾಸ ಅಂದ್ರೆ ಏನು? ಶ್ರಾವಣ ಮಾಸದಲ್ಲಿ ಶಿವನನ್ನ ವಿಶೇಷ ರೀತಿಯಲ್ಲಿ ಪೂಜೆ ಮಾಡೋದು ಯಾಕೆ? ಶ್ರಾವಣ ಮಾಸ ಆರಂಭ ಮತ್ತೆ ಅಂತ್ಯದ ಒಂದು ಪ್ರಮುಖ ದಿನಗಳ ವಿಶೇಷತೆ ಏನು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಯಾಕಂದ್ರೆ ಶ್ರಾವಣ ಮಾಸ ಬಂತು ಅಂದ್ರೆ ಒಂದು ಹಬ್ಬಗಳ ಸಾಲು ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾದಂತಹ ಹಬ್ಬಗಳ ಜೊತೆಗೆ ಯಾವ ದೇವರನ್ನ ವಿಶೇಷವಾಗಿ ಪೂಜೆ ಮಾಡಬೇಕು, ಅದರಲ್ಲೂ ಶಿವನನ್ನೇ ವಿಶೇಷ ರೀತಿಯಲ್ಲಿ ಯಾಕೆ ನಾವು ಪೂಜೆಯನ್ನ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಧಿ ಶಂಖ ತುಷಾರಾವಂ ಶೀರ್ಣೋ ಧಾರಣ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಗುರುಜಿ, ಆಷಾಢ ಮಾಸ ಕಳೆದಿದೆ, ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಬಹುತೇಕ ಎಲ್ಲರೂ ಕೂಡ ಶ್ರಾವಣ ಮಾಸದ ಬರುವಿಕೆಗೆನೆ ಕಾಯ್ತಾ ಇರ್ತಾರೆ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಗುರುಜಿ, ಶ್ರಾವಣ ಮಾಸ ಯಾಕೆ ಶ್ರೇಷ್ಠ ಅಂತ ಕರೀತಾರೆ? ಸೊ ಇದರ ಒಂದು ಹಿನ್ನೆಲೆ ಏನು ಅಂತ ಹೇಳಿ ತಿಳ್ಕೊಳ್ಬೋದಾ? ನೋಡಿ, ನಾವು ಇವತ್ತಿನ ವಿಶೇಷ ಸೋಮವಾರದಂದು ಇವತ್ತೇನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದೀವಿ ಅಂದ್ರೆ ಕಳೆದ ವಾರದಲ್ಲಿ ಒಂದು ಅಮಾವಾಸ್ಯೆ ಮುಗೀತು, ಶ್ರಾವಣ ಮಾಸ ಪ್ರಾರಂಭವಾಗಿರುವಂಥದ್ದು. ಶ್ರಾವಣ ಮಾಸ ತಾವು ಹೇಳ್ದಂಗೆ ಪವಿತ್ರ ಒಂದು ಹಬ್ಬಗಳ ಮಾಸ ಶ್ರಾವಣ ಮಾಸವಾಗಿರುವಂಥದ್ದು. ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಪಂಚಾಂಗ ಆಧಾರಿತವಾಗಿ ಮಾಸಗಳಿಗೆ ವಿಶೇಷವಾದ ಮಹತ್ವ ನೀಡಲಾಗಿದೆ. ಸೊ ಹಿಂದೂ ಪಂಚಾಂಗದಲ್ಲಿ ಉದಾಹರಣೆಗೆ ಶ್ರಾವಣ ಮಾಸ ಹಿಡಿದುಕೊಂಡು 12 ವಿಶೇಷ ಮಾಸಗಳು ಬರುವಂಥದ್ದು. ಆ ಮಾಸಗಳು ಪ್ರಾರಂಭ ಆಗುವಂಥದ್ದೇ ಚೈತ್ರ ಮಾಸದಿಂದ. ಉದಾಹರಣೆಗೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವೇಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಘ, ಫಾಲ್ಗುಣ, ಈ ರೀತಿ 12 ಮಾಸಗಳು ಹೊಂದಿರುವಂಥದ್ದು. ಹೇಗೆ ನಮ್ಮ ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿಯಲ್ಲಿ ಜನವರಿಯಿಂದ ಡಿಸೆಂಬರ್ ಇರುತ್ತೋ, ನಮ್ಮ ಒಂದು ಹಿಂದೂ ಪಂಚಾಂಗದಲ್ಲಿ ಈ 12 ಮಾಸಗಳು ಇರುತ್ತೆ. ಈ ರೀತಿ ಕೆಲವು ಮಾಸಗಳು ಅತ್ಯಂತ ಅದರಲ್ಲೂ ಪವಿತ್ರವಾಗಿರುವಂಥದ್ದು ಶ್ರಾವಣ ಮಾಸ. ಹೇಗೆ ಆಷಾಢ ಮಾಸ ಭೀಮನ ಅಮಾವಾಸ್ಯೆಯಿಂದ ಮುಕ್ತಾಯವಾಗುತ್ತೋ, ಅಲ್ಲಿಂದನೇ ಒಂದು ವಿಶೇಷವಾದ ಶ್ರಾವಣ ಮಾಸ ಅಂದ್ರೆ ರಾಜ ಮಾಸನೇ ಅಂತ ಹೇಳ್ಬೋದು. ಚಾಂದ್ರಮಾನ ಪಂಚಾಂಗ ಪ್ರಕಾರ ಶ್ರಾವಣ ಮಾಸ ಒಂದು 5ನೇ ಮಾಸ, 5th ಮಂತ್ ಅಂತ ಹೇಳ್ತೀವಿ, 5ನೇ ಮಾಸವಾಗಿ ಬರುವಂಥದ್ದು. ಪ್ರತಿ ತಿಂಗಳು ಹುಣ್ಣಿಮೆ ಯಾವಾಗ ಬರುತ್ತದೋ ಆ ನಕ್ಷತ್ರದ ದಿನವೇ ಆ ಮಾಸಕ್ಕೆ ಹೆಸರು ಬರುವಂಥದ್ದು. ಉದಾಹರಣೆಗೆ ನಾವು ಕಳೆದ ಮಾಸದಲ್ಲಿ ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಅಥವಾ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದಿರೋದ್ರಿಂದ ನಾವು ಆಷಾಢ ಮಾಸ ಅಂತ ಆಚರಿಸಿದ್ವಿ. ಅದೇ ರೀತಿ ಮಹಾವಿಷ್ಣು ದೇವರ ನಕ್ಷತ್ರವಾಗಿರುವಂಥ ಶ್ರವಣ ನಕ್ಷತ್ರವು ಈ ಮಾಸದಲ್ಲಿ ಹುಣ್ಣಿಮೆಯಿಂದ ಬರುವುದರಿಂದ ಈ ಮಾಸಕ್ಕೆ ನಾವು ವಿಶೇಷವಾಗಿ ಶ್ರಾವಣ ಮಾಸ ಅಂತ ಕರಿತೀವಿ. ಶ್ರಾವಣ ಮಾಸ ದೈವಿಕ ಮಾಸ ಎಂದು ಕೂಡ ನಾವು ಕರಿತೀವಿ. ಏಕೆಂದ್ರೆ ಶ್ರವಣ ನಕ್ಷತ್ರವು ವಿಷ್ಣುವಿನ ಜನ್ಮ ನಕ್ಷತ್ರವಾಗಿರುವುದರಿಂದ ಈ ಮಾಸಕ್ಕೆ ಅತ್ಯಂತ ಪಾವಿತ್ರತೆ ಒದಗಿ ಬಂದಿರುವಂಥದ್ದು. ಈ ವರ್ಷದ ಒಂದು ಶ್ರಾವಣ ಮಾಸ ವಿಶೇಷವಾಗಿ ಆಗಸ್ಟ್ 13ನೇ ತಾರೀಕಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ಇರುತ್ತೆ. ಯಾಕಂದ್ರೆ ಸೆಪ್ಟೆಂಬರ್ 11ನೇ ತಾರೀಕು ಅಮಾವಾಸ್ಯೆ ಬಂದಿರುವುದರಿಂದ 13ನೇ ತಾರೀಕಿಂದ ಮುಂದಿನ ತಿಂಗಳು ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ಇರುವಂಥದ್ದು. ಗುರುಜಿ, ಶ್ರಾವಣ ಮಾಸ ಯಾಕೆ ಶ್ರೇಷ್ಠ ಮತ್ತೆ ಅದರ ಹಿನ್ನೆಲೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಅದರ ಮುಂದುವರೆದ ಭಾಗವಾಗಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರ ಆಚಾರ ವಿಚಾರ ಹೇಗಿರ್ಬೇಕು, ಜೊತೆಗೆ ಶ್ರಾವಣ ಮಾಸದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಶ್ರಾವಣ ಮಾಸ ತುಂಬಾ ವಿಶೇಷವಾಗಿ ರೋಮಾಂಚನಕಾರಿಯಾಗಿರುವಂಥದ್ದು. ಅದರಲ್ಲಿ ವಿಶೇಷ ಆಧ್ಯಾತ್ಮಿಕ ಆಸಕ್ತಿ ಯಾರಿರ್ತಾರೋ ಅವರಿಗೆ ಉಳ್ಳವರಲ್ಲಿ ತುಂಬಾ ಒಳ್ಳೆಯ ಒಂದು ಆಸಕ್ತಿ ತುಂಬಾ ಚೆನ್ನಾಗಿರುತ್ತೆ. ಶ್ರಾವಣ ಮಾಸದಲ್ಲಿ ಹಬ್ಬಗಳ ಒಂದಾದ್ರ ಮೇಲೆ ಒಂದು ಬರುವಂಥದ್ದು ವಿಶೇಷತೆ ಹೊಂದಿರುತ್ತೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಮಾಸ ಅಂತ ಕರಿತೀವಿ. ಶ್ರಾವಣದ ಅರ್ಥ ಏನಂತಂದ್ರೆ, ನಾವು ವಿಶೇಷ ಈ ಮಾಸದಲ್ಲಿ ದೇವರ ಕತೆ, ಪುರಾಣ, ಪ್ರವಚನಗಳನ್ನು ಆಲಿಸುವಂಥದ್ದು, ಕೇಳುವಂಥದ್ದು, ಇವೆಲ್ಲವೂ ಶ್ರವಣ ಮಾಡಿದ್ರೆ ಸಾಕು ನಮ್ಮ ಪಾಪಗಳು ನಾಶವಾಗುವಂಥದ್ದು, ಮುಕ್ತಿ ದೊರೆಯುವಂಥ ಮುಕ್ತಿ ಮಾರ್ಗದ ಒಂದು ಮಾಸವಾಗಿರುವಂಥದ್ದು. ನೋಡಿ, ನಾವು ಹಿಂದಿನ ಒಂದು ಆಷಾಢ ಮಾಸದಲ್ಲಿ ನಾವೇನು ಮಾಡಿದ್ವಿ, ಒಂದು ಚಾತುರ್ಮಾಸದ ಪ್ರಾರಂಭ ಆಗಿರುವಂಥದ್ದು ಆಷಾಢ ಮಾಸದಲ್ಲಿ ಅಂತ ತಿಳಿಸ್ಕೊಟ್ವಿ. ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತಿಕ ಇವೆಲ್ಲವೂ ಸೇರಿ ಚಾತುರ್ಮಾಸ ಅಂತ ಕರೆಯಲ್ಪಡುವಂಥದ್ದು. ಶ್ರಾವಣ ಮಾಸ ಚಾತುರ್ಮಾಸದ ಅವಧಿಯ ಮೊದಲ ಮಾಸ ಇರುವಂಥದ್ದು. ನಾವು ಮೊದಲೇ ಚರ್ಚಿಸಿದ ವಿಚಾರದಲ್ಲಿ ಶ್ರಾವಣ ಮಹತ್ವ ಏನು ಅಂತಂದರೆ, ಶ್ರಾವಣ ಮಾಸದಲ್ಲಿ ದೇವರ ಪೂಜೆಗೆ ಅತ್ಯಂತ ವಿಶೇಷವಾದ ಒಂದು ಮಾಸ ಅಂತ ಹೇಳ್ತೀವಿ. ಇದರ ವಿಚಾರವಾಗಿ ಈ ಮಾಸದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ. ಸೊ ಶ್ರಾವಣ ಮಾಸದಲ್ಲಿ ಶಿವ ಪರಮಾತ್ಮವನ್ನು ಪೂಜಿಸಿದರೆ ಶಿವನಿಗೆ ಬಹುಬೇಗ ಪ್ರಸನ್ನರಾಗ್ತಾರೆ ಅಂತ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನದಿಂದನೇ ಶ್ರಾವಣ ಸೋಮವಾರ
ಉಪವಾಸವಿದ್ದು ಶಿವಾಲಯಕ್ಕೆ ತೆರಳಿ ಶಿವನ ವಿಶೇಷ ಮಂತ್ರಗಳನ್ನು, ಶಿವನ ಪಂಚಾಕ್ಷರಿ ಸ್ತೋತ್ರಗಳನ್ನು ಮಾಡೋದ್ರಿಂದ ಒಂದು ನಿಮ್ಮ ಜೀವನದ ಗುಣಮಟ್ಟ ಸುಧಾರಿಸುತ್ತೆ, ಮನಸ್ಸಿಗೆ ಅತ್ಯಂತ ಶಾಂತಿ ನೆಮ್ಮದಿ ಸಿಗುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವನ ಪೂಜೆ ಏಕೆ ಅಂತಂದು ಒಂದು ಪೌರಾಣಿಕ ಕಥೆ ಕೂಡ ಇರುವಂಥದ್ದು. ಪುರಾಣ ಪ್ರಕರಣದಲ್ಲಿ ಅಮೃತಕ್ಕಾಗಿ ದೇವಾನುದೇವತೆಗಳು ದಾನವರು ಸಮುದ್ರ ಮಂಥನ ಮಾಡ್ತಾ ಇದ್ರು. ಸೊ ಆ ವಿಚಾರದಲ್ಲಿ ಈ ಸಂಗತಿಗಳನ್ನು ಆಗ 14 ರೀತಿಯ ರತ್ನಗಳು ದೊರೆಯುವಂಥದ್ದು. ಅದು 13 ರತ್ನಗಳು ದೇವತೆಗಳು ಮತ್ತು ದಾನವರಲ್ಲಿ ಹಂಚ್ಕೊಳ್ತಾರೆ. ಆದರೆ ಉಳಿದ ಒಂದು ರತ್ನ ಅದೇವೇ ಹಾಲಾಹಲ. ಸೊ ಈ ಹಾಲಾಹಲ ಇಡೀ ಬ್ರಹ್ಮಾಂಡವನ್ನು ನಾಶಪಡಿಸುವಂಥ ಕ್ಷಮತೆ ಹೊಂದಿರುತ್ತೆ. ಆಗ ಬ್ರಹ್ಮಾಂಡವನ್ನು ಸಂರಕ್ಷಿಸಲು ಶಿವ ಪರಮಾತ್ಮರು ಹಾಲಾಹಲನ್ನೇ ಸೇವಿಸ್ತಾರೆ. ಆಗ ಪಾರ್ವತಿ ದೇವು ಹಾಲಾಹಲ ಒಂದು ಶಿವನ ದೇಹ ಪ್ರವೇಶಿಸುವ ಮೊದಲು ಶಿವ ದೇವರ ಒಂದು ಗಂಟಲಿನಲ್ಲಿ ಒತ್ತಿ ಹಿಡಿಯುತ್ತಾರೆ. ತಕ್ಷಣವೇ ಏನಾಗುತ್ತೆ, ಹಾಲಾಹಲ ಶಿವದೇವರ ಗಂಟಲಿನಲ್ಲಿ ಉಳಿದುಕೊಳ್ಳುತ್ತೆ. ಇದರಿಂದಾಗಿ ಶಿವ ಪರಮಾತ್ಮರಿಗೆ ತುಂಬ ವಿಶೇಷವಾಗಿರುವಂಥ ನೀಲಕಂಠ ಅಂತ ಹೆಸರು ಬರುವಂಥದ್ದು. ಜಗತ್ತಿನ ಉಳಿವಿಗಾಗಿ ಒಂದು ಶಿವ ಪರಮಾತ್ಮರು ಹಾಲಾಹಲವನ್ನೇ ಕುಡಿದಿದ್ದು ಇದು ಪವಿತ್ರವಾದ ಶ್ರಾವಣ ಮಾಸದಲ್ಲೇ ಕುಡಿದಿರುವಂಥದ್ದು. ಅದಕ್ಕೆ ಶಿವನ ಈ ಒಂದು ಅದ್ಭುತವಾದ ಗುಣವನ್ನು ಪರಿಗಣಿಸಿ ಶಿವನ ಆರಾಧನೆಗೆ ಶ್ರಾವಣ ಮಾಸ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಲಾಗಿರುವಂಥದ್ದು. ಈ ಕುಡಿದ ಹಾಲಾಹಲ ಪರಿಣಾಮ ಕಡಿಮೆ ಮಾಡಲು ಎಲ್ಲ ದೇವಾನುದೇವತೆಗಳು ಶಿವನ ಮೇಲೆ ಗಂಗಾ ಜಲದ ಅಭಿಷೇಕ ಶ್ರಾವಣ ಮಾಸದಲ್ಲಿ ಮಾಡ್ತಾ ಬಂದರು ಪುರಾಣದ ಪ್ರಕಾರದಲ್ಲಿ. ಇದೇ ಕಾರಣಕ್ಕಾಗಿ ಶಿವ ಪರಮಾತ್ಮನಿಗೆ ಶ್ರಾವಣ ಮಾಸ ಶಿವನಿಗೆ ಜಲಾಭಿಷೇಕ ಮಾಡಲು ಅತ್ಯಂತ ಶುಭ ಮಾಸ ಅಂತ ಹೇಳ್ತೀವಿ. ಮತ್ತು ಶ್ರಾವಣ ಮಾಸದಲ್ಲಿ ಶಿವ ದೇವರಿಗೆ ಸಮರ್ಪಿಸಲು ಒಂದು ಪ್ರಮುಖ ಕಾರಣ ಕೂಡ ಇದೆ. ಶ್ರಾವಣ ಮಾಸಕ್ಕೆ ಮೊದಲು ಆಷಾಢ ಮಾಸ ಬರುವುದರಿಂದ ಆಷಾಢ ಮಾಸದಲ್ಲಿ ಏನಾಗುತ್ತೆ, ದೈವಶಯನಿ ಏಕಾದಶಿ ಅಂತ ನಾವು ಆಚರಿಸಿದ್ವಿ. ಅಲ್ಲೇನಾಗುತ್ತೆ, ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಜಾರಿರ್ತಾರೆ. ಸೊ ಮುಂದಿನ 4 ತಿಂಗಳು ಮಹಾವಿಷ್ಣು ಯೋಗ ನಿದ್ರೆಯಲ್ಲಿರೋದ್ರಿಂದ ಆಗ ಲೋಕಪಾಲನೆಯ ಜವಾಬ್ದಾರಿ ವಿಷ್ಣು ಭಗವಂತನಿಂದ ಶುಭ ಶ್ರಾವಣ ಮಾಸದಿಂದ ಶಿವ ಪರಮಾತ್ಮರು ಈ ಎಲ್ಲ ಸಮಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮೀಸಲಿಡ್ತಾರೆ, ಪ್ರಮುಖ ಈ ಚಾತುರ್ಮಾಸದ 4 ತಿಂಗಳಲ್ಲಿ. ಸೊ ಜೊತೆಗೆ ಶಿವ ಪರಮಾತ್ಮರು ಈ ಪವಿತ್ರ ಮಾಸದಲ್ಲಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಆದಷ್ಟು ಪರಿಹಾರಗಳನ್ನು ಮಾಡಿಕೊಡ್ತಾರೆ ಅಂತ ಒಂದು ದೃಢವಾದ ನಂಬಿಕೆ ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಗುರುಜಿ, ಈ ಆಚಾರ ವಿಚಾರದ ಬಗ್ಗೆ ಮತ್ತೆ ವಿಶೇಷತೆ, ಶ್ರಾವಣ ಮಾಸದ ವಿಶೇಷತೆ ಬಗ್ಗೆ ತಿಳಿಸಿದ್ದೀರಾ. ಇನ್ನು ಶ್ರಾವಣ ಮಾಸದ ಆಚರಣೆಯ ವಿಚಾರವಾಗಿ ಜನಸಾಮಾನ್ಯರಿಗೆ ಯಾವ ರೀತಿ ಶುಭ ಲಭಿಸುತ್ತೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಎಲ್ಲರೂ ಅವರವರಿಗೆ ಲಾಭ ಏನು ಅಥವಾ ಅವರವರ ಒಂದು ಅನುಕೂಲಕತೆ ಏನು ಅಂತ ನೋಡ್ತಾರೆ. ನಮ್ಮ ವೀಕ್ಷಕರಲ್ಲಿ ಹೇಳೋದಾದ್ರೆ, ಮಹಾವಿಷ್ಣುವಿನ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರವು ಶ್ರಾವಣ ಮಾಸದ ಹುಣ್ಣಿಮೆಯಲ್ಲಿ ಬಂದಿರೋದ್ರಿಂದ ದುಷ್ಟ ಶಿಕ್ಷಕ ಸದ್ಗುಣ ರಕ್ಷಕನಾದ ಮಹಾವಿಷ್ಣು ದೇವರು ಅವರ ಪತ್ನಿ ಮಹಾಲಕ್ಷ್ಮಿ ದೇವಿಯ ಆರಾಧನೆಗೂ ಸಹ ಶ್ರಾವಣ ಮಾಸದ 4 ವಾರ ಅತ್ಯಂತ ಮಂಗಳಕರ ಅಂತ ತಿಳಿಸಲಾಗಿದೆ. ಸೊ ಶ್ರಾವಣ ಮಾಸದ ಇವತ್ತಿನಿಂದ 4 ಸೋಮವಾರಗಳು ಶಿವ ಪರಮಾತ್ಮನ ಆರಾಧನೆಗೆ, ಮತ್ತೆ ಮಂಗಳವಾರ ಮಂಗಳ ಗೌರಿಯ ಪೂಜೆಗೆ, ಮತ್ತೆ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಗೆ ಹಾಗೂ ಶನಿವಾರ ಮಹಾವಿಷ್ಣುವಿನ ಪೂಜೆಗೆ ಮಹತ್ವವಾಗಿರುವಂಥ ದಿನಗಳು ಜನಸಾಮಾನ್ಯರಿಗೆ ಆಗಿರುತ್ತೆ. ಈ ಮಾಸದಲ್ಲಿ ಒಂದೇ ರೇಖೆಯಲ್ಲಿ ಬರುವ 17 ನಕ್ಷತ್ರಗಳು ಉನ್ನತ ಫಲಗಳನ್ನು ನೀಡುತ್ತೆ ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಆದ್ರಿಂದ ಹೆಚ್ಚು ಶುಭ ಕಾರ್ಯಗಳು ಈ ಮಾಸದಲ್ಲಿ ಜರುಗುತ್ತೆ. ಈ ಮಾಸದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಯಾರು ಜನಸಾಮಾನ್ಯರು ಭೇಟಿ ನೀಡುವಂಥದ್ದು ಶ್ರಾವಣ ಸೋಮವಾರ, ಶ್ರಾವಣ ಮಂಗಳವಾರ ಮತ್ತು ಶ್ರಾವಣ ಶನಿವಾರಗಳನ್ನು ಹೇಳಿದ ಆಚರಣೆಗಳು ಮಾಡೋದ್ರಿಂದ ವಿಶೇಷವಾಗಿ ಜನಸಾಮಾನ್ಯರ ಇಷ್ಟಾರ್ಥಗಳು ನೆರವೇರುತ್ತೆ. ಮತ್ತು ಪೂಜೆ ಮಾಡಿ ಅವರು ಹರಕೆ ಸಲ್ಲಿಸೋದ್ರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಈ 2 ಪ್ರಮುಖ ಹಂತವಾಗಿ ಜನಸಾಮಾನ್ಯರಿಗೆ ಈ ರೀತಿ ಲಾಭಗಳು ದೊರೆಯುತ್ತಮ್ಮ. ಗುರುಜಿ, ಇನ್ನು ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ಹಬ್ಬಗಳು ಯಾವ್ದ್ಯಾವ್ದು, ಆಚರಣೆ ವಿಶೇಷವಾಗಿ ಫಲಗಳೇನು ಅಂತ ಹೇಳಿ ನೋಡೋಣ. ಜೊತೆಗೆ ಯಾವ ರಾಶಿಗೆ ಶುಭ ಇದೆ, ಅಶುಭ ಇದೆ, ಮತ್ತೆ ಯಾವ ರಾಶಿಗೆ ತುಂಬಾ ಒಳ್ಳೆಯ ಫಲಗಳು ಶ್ರಾವಣ ಮಾಸದಲ್ಲಿ ಲಭಿಸ್ತಾ ಇದೆ. ನೋಡಿ, ಮೊದಲೇ ವಿಶೇಷ ಅಂದರೆ ಶ್ರಾವಣ ಮಾಸದಲ್ಲಿ ಸೋಮವಾರಗಳಲ್ಲಿ ವಿಶೇಷವಾಗಿ ಶಿವ ಭಕ್ತರು ಉಪವಾಸ ಮಾಡಿ ಶಿವನ ಆರಾಧನೆ ಮಾಡುವಂಥದ್ದು. ಶ್ರಾವಣ ಸೋಮವಾರದಂದು 108 ಬಿಲ್ವ ಪತ್ರೆ ಅರ್ಪಿಸಿ ಶಿವನ ಪೂಜೆ ಮಾಡೋದ್ರಿಂದ ಅತ್ಯದ್ಭುತ ಫಲವಾದ ವಿಶೇಷ ಒಂದು ಅಗ್ನಿತತ್ವ ರಾಶಿಗಳಾದ ಮೇಷ, ಸಿಂಹ ಹಾಗೂ ಧನುಷ ರಾಶಿಯವರು ಪಡೆದುಕೊಳ್ತಾರೆ. ಇನ್ನುಳಿದಂತೆ ವೃಷಭ, ಕನ್ಯಾ, ಮಕರ ರಾಶಿಯವರು ಈ ಶ್ರಾವಣ ಸೋಮವಾರದಂದು ಶಿವ ಪರಮಾತ್ಮರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಮಾಡುವಂಥದ್ದು. ಇವರು ತುಂಬ ವಿಶೇಷವಾಗಿ ಶಿವ ಸಹಸ್ರನಾಮಾವಳಿ ಅಥವಾ ಶಿವ ಪಂಚಾಕ್ಷರಿ ಸ್ತೋತ್ರವಾದ ಓಂ ನಮಃ ಶಿವಾಯ ಎಂದು ಜಪ ಮಾಡೋದ್ರಿಂದ ಲಾಭಕಾರಿಯಾಗಿದೆ. ಉಳಿದಂತೆ ಮಿಥುನ, ತುಲಾ ಮತ್ತು ಕುಂಭ ಅವಿವಾಹಿತ ಹೆಣ್ಣು ಮಕ್ಕಳು ಶ್ರಾವಣ ಸೋಮವಾರದಂದು ಉಪವಾಸ ಇದ್ದು ಶಿವನ ಆರಾಧನೆ ಮಾಡಿದ್ರೆ ವಿವಾಹ ಭಾಗ್ಯ ಲಭಿಸುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ.
ಇನ್ನು ವಿಶೇಷ ಆಚರಣೆಗಳನ್ನು ನೋಡೋದಾದ್ರೆ ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಇವತ್ತಿನ ದಿನದಲ್ಲಿ ವಿಶೇಷ ನಾಗ ಚತುರ್ಥಿ, ನಾಗಪಂಚಮಿ ಹಬ್ಬ, ಶ್ರಾವಣ ಮಾಸದ ಆರಂಭಿಕ ಹಬ್ಬಗಳಂತಾದ್ರೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಶುದ್ಧ ಶುಕ್ಲ ಪಂಚಮಿ ಎಂದು ನಾಗರ ಪಂಚಮಿ ಹಬ್ಬ ಆಚರಿಸ್ತೇವೆ. ಶ್ರಾವಣ ಮಾಸದಲ್ಲಿ ಬರುವಂತ ವಿಶೇಷ ಈ ನಾಗರ ಪಂಚಮಿ ಮುಂಬರುವ ಎಲ್ಲಾ ಹಬ್ಬಗಳಿಗೆ ಮುನ್ನುಡಿ ಬರೆಯುವಂಥದ್ದು. ನಮ್ಮ ಪುರಾಣಗಳ ಪ್ರಕಾರದಲ್ಲಿ ದ್ವಾಪರ ಯುಗದಲ್ಲಿ ಜಮಿನಿಯ ರಾಜ ಮಾಡುತ್ತಿದ್ದ ಸರ್ಪ ಸಂಸ್ಕಾರ ಯಾಗ ನಿಂತಿದ್ದು ಇದೇ ನಾಗರ ಪಂಚಮಿ ಎಂದು ಅಂತ ಉಲ್ಲೇಖ ಆಗಿದೆ. ಇದರಿಂದ ಸರ್ಪ ಸಂತತಿ ಉಳಿಯಲು ಕಾರಣವಾಯಿತು. ಸೊ ನಾಗರ ಪಂಚಮಿ ಎಂದು ಶುದ್ಧ ಶ್ರದ್ಧಾ ಭಕ್ತಿಯಿಂದ ನಾಗರ ಕಲ್ಲುಗಳಿಗೆ, ಹುತ್ತುಗಳಿಗೆ ಹಾಲಿರುವಂತ ಪದ್ಧತಿ ಇದೆ. ಈ ಹಬ್ಬಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ಷೋಡಶೋಪಚಾರ ಪೂಜೆಗಳಿಂದ ಪೂಜಿಸಲಾಗುತ್ತೆ. ಮತ್ತು ನಾಗರ ಪಂಚಮಿ ಎಂದು ಮಾಡುವಂತ ಆಯುಷ್ಯ ಆರೋಗ್ಯ ವೃದ್ಧಿಗಾಗಿ ಸರ್ಪದೋಷದಿಂದ ಮುಕ್ತಿವಂತಾರೆ. ಮತ್ತು ಈ ನಾಗರ ಪಂಚಮಿ ವಿಶೇಷವಾಗಿ 17ನೇ ತಾರೀಕು ಇರುವಂತದ್ದು. ಇನ್ನುಳಿದಂತೆ ಅತ್ಯಧಿಕವಾಗಿ ಜಲತತ್ವ ರಾಶಿಗಳಲ್ಲಿ, ಅದರಲ್ಲೂ ಕರ್ಕಾಟಕ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿಯವರು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದಂದು ಮಾಡುವಂತ ಪೂಜೆಗಳು ಒಳ್ಳೆಯ ಫಲ ಲಭಿಸುತ್ತೆ. ವರಮಹಾಲಕ್ಷ್ಮಿ ವ್ರತವು ಹೆಸರೇ ಹೇಳಿದಂತೆ ವರಗಳನ್ನು ನೀಡುವಂತ ಮಹಾಲಕ್ಷ್ಮಿಯ ವಿಶೇಷವಾದ ಒಂದು ವ್ರತ ಆಗಿರುವಂಥದ್ದು. ಈ ವ್ರತವನ್ನು ಶ್ರಾವಣ ಮಾಸದ 2ನೇ ಶುಕ್ರವಾರ ಹುಣ್ಣಿಮೆ ಹಿಂದಿನ ದಿನ ಆಚರಿಸುವಂಥದ್ದು. ವರಮಹಾಲಕ್ಷ್ಮಿ ಆಚರಿಸುವಂತವರು ಶ್ರೀಮತಿಯವರು ತಮ್ಮ ಪತಿ ಮತ್ತು ಮಕ್ಕಳ ಒಂದು ಉತ್ತಮ ಸಂಬಂಧವನ್ನು ಪಡೆದುಕೊಳ್ಳುತ್ತಾರೆ. ಈ ವರ್ಷ ವರಮಹಾಲಕ್ಷ್ಮಿ ವಿಶೇಷವಾಗಿ ಆಗಸ್ಟ್ 21ನೇ ತಾರೀಕು ಬರುವಂಥದ್ದು. ಇನ್ನು ವಿಶೇಷ ಆಚರಣೆ ಮಂಗಳವಾರ ಬರುವಂಥದ್ದು ಮಂಗಳಗೌರಿ ವ್ರತ. ಮದುವೆಯಾದ ಮೊದಲ 5 ವರ್ಷಗಳ ಕಾಲ ಶ್ರಾವಣದ ಮಂಗಳವಾರಗಳನ್ನು ಮುತ್ತೈದರು ಈ ವ್ರತ ಆಚರಿಸ್ತಾರೆ. ಮಂಗಳಗೌರಿ ವ್ರತವು ಪಾರ್ವತಿ ದೇವಿಯ ಒಂದು ಆರಾಧಿಸುವ ವ್ರತವಾಗಿರುವಂಥದ್ದು. ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದಂಗೆ ಯಾರ್ಯಾರಿಗೆ ಈ ಕುಜದೋಷ, ಮಾಂಗಲ್ಯ ದೋಷ ಇರುವಂಥದ್ದು, ಇದರಿಂದ ದಾಂಪತ್ಯಗಳಲ್ಲಿ ಸಮಸ್ಯೆ ಆಗ್ತಿದೆ ಅಂತವರು ಮೊದಲ 5 ವರ್ಷ ಈ ಮಂಗಳಗೌರಿ ವ್ರತ ಮಾಡೋದ್ರಿಂದ ಕುಜದೋಷ ನಿವಾರಣೆ ಆಗಿ ಸುಖ ಮತ್ತು ನೆಮ್ಮದಿಯೊಂದಿಗೆ ಪತಿಯೊಂದಿಗೆ ಒಳ್ಳೆಯ ಸಂಬಂಧಗಳು ಹೊಂದುತ್ತಾರೆ. ಜೊತೆಗೆ ಮನೆಗೆ ಸಿರಿ ಸಂಪತ್ತು ವೃದ್ಧಿಯಾಗುವಂಥದ್ದು, ಪತಿಯ ಆಯುಷ್ ಕೂಡ ವೃದ್ಧಿಯಾಗುತ್ತೆ. ಇನ್ನು ವಿಶೇಷವಾದ ಆರಾಧ್ಯ ದೇವವಾದ ಮಹಾವಿಷ್ಣುವಿನ ಇನ್ನೊಂದು ಅವತಾರ ಶ್ರೀಕೃಷ್ಣ ಪರಮಾತ್ಮರು. ಸೊ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನದಂದು ರೋಹಿಣಿ ನಕ್ಷತ್ರದಲ್ಲಿ ಬರುವ ಪುಣ್ಯ ಕಾಲದಲ್ಲಿ ಮಹಾವಿಷ್ಣುವಿನ 8ನೇ ಅವತಾರವಾದ ಪ್ರಭು ಶ್ರೀಕೃಷ್ಣನ ಗೋಕುಲಾಷ್ಟಮಿ ಕೂಡ ಇದೇ ಶ್ರಾವಣದಲ್ಲಿ ಆಚರಿಸಲಾಗುತ್ತೆ. ಶ್ರೀಕೃಷ್ಣ ಜನ್ಮವಾದ ಸಮಯವೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತೀವಿ. ಭಗವಾನ್ ಶಿವ ಮತ್ತು ಮಹಾವಿಷ್ಣುವಿನ ಒಂದು ಜನ್ಮ ಇವತ್ತು. ಭಗವಾನ್ ಶಿವನ ಆಶೀರ್ವಾದದಿಂದ ಮಹಾವಿಷ್ಣುವಿನ ಜನ್ಮ ಆಗಿರುವಂಥದ್ದು ಮಧ್ಯರಾತ್ರಿ ಆಗಿರುವುದರಿಂದ ಶ್ರೀಕೃಷ್ಣನಿಗೆ ಗೋಕುಲಾಷ್ಟಮಿ ಅಂತ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥದ್ದು. ಶ್ರೀಕೃಷ್ಣನಿಗೆ ಪ್ರಿಯವಾದ ಉಂಡೆ, ಚಕುಲಿ ಮತ್ತೆ ಅವಲಕ್ಕಿ ನೈವೇದ್ಯ ಮಾಡುವಂಥದ್ದು ಈ ದಿನ ಗೋಕುಲಾಷ್ಟಮಿ ದಿನ ವಿಶೇಷವಾಗಿರುವಂಥದ್ದು. ಕೃಷ್ಣ ಜನ್ಮಾಷ್ಟಮಿ ಆಚರಿಸುವುದರಿಂದ ಪಾಪನಾಶ, ಸೌಭಾಗ್ಯ ವೃದ್ಧಿ ಆಗುವಂಥದ್ದು. ಅದರಲ್ಲೂ ಕೃಷ್ಣನ ಬಾಲಸ್ವರೂಪವಾದ ಸಂತಾನ ಗೋಪಾಲ ಸ್ವಾಮಿ ಆರಾಧನೆಯಿಂದ ಯಾರ್ಯಾರು ಸಂತಾನಹೀನರಾಗಿದ್ದೀರಿ, ಸಂತಾನ ಸಮಸ್ಯೆಯಿಂದ ಬಳಲ್ತಿರ್ತೀರಿ, ಅಥವಾ ಕೆಲವರಿಗೆ ತುಂಬಾ ಆಸಕ್ತಿ ಇರುತ್ತೆ ಗಂಡು ಸಂತಾನ ಬೇಕು ಅಂತ, ಅಂಥವರು ಕೂಡ ಉತ್ತಮ ಪೂಜೆಯಿಂದ ಒಳ್ಳೆಯ ಸಂತಾನ ಮಾಡಬಹುದು. ಈ ವರ್ಷದ ಒಂದು ವಿಶೇಷ ಒಂದು ಗೋಕುಲಾಷ್ಟಮಿ ಕೂಡ ಶ್ರಾವಣ ಮಾಸದಲ್ಲಿ ಜರುಗುವಂಥದ್ದು. ಕೊನೆಯದಾಗಿ ಮತ್ತೆ ಶ್ರೀ ಗುರು ಸೌರಭಮ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ನಮ್ಮ ಒಂದು ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ನಮ್ಮ ಒಂದು ಕಡೆ ನಾಡ್ನುಡಿ ಇರುವಂಥದ್ದು ದೇವರೆಂದ್ರೆ ತಿಮ್ಮಪ್ಪ, ಗುರುಗಳೆಂದ್ರೆ ರಾಘಪ್ಪ ಅಂತ ಒಂದು ಹೇಳುವಂಥದ್ದು. ಗುರು ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವ ಕೂಡ ಶ್ರಾವಣ ಮಾಸದ ಒಂದು ಮಹತ್ವದ ಹಬ್ಬ ಆಗಿರುವಂಥದ್ದು. ಶ್ರಾವಣ ಮಾಸ ಕೃಷ್ಣ ಪಕ್ಷದ ಬಹುಳ ತದಿಗೆ ಎಂದು ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕೂಡ ನಡೆಯುವಂಥದ್ದು. ಸೊ ರಾಯರ ಬೃಂದಾವನ ಸೇರಿದ ಈ ದಿನವನ್ನು ಮಧ್ಯ ಆರಾಧನೆ ಅಂತ ಕರೆಯುತ್ತೆ. ಸೊ ಈ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆಚರಣೆ ಇರುವಂಥದ್ದು. ಮತ್ತು ಇನ್ನೂ ವಿಶೇಷ ಆಚರಣೆ ಅಂತಂದ್ರೆ ಸಹೋದರ ಸಹೋದರಿಯರ ನಡುವಿನ ವಿಶೇಷವಾದ ಬಂಧ ವೃದ್ಧಿಸುವಂತ ರಕ್ಷಾ ಬಂಧನ ಹಬ್ಬ ಆಗಸ್ಟ್ 28ನೇ ತಾರೀಕು ಶ್ರಾವಣ ಮಾಸದ ಪೂರ್ಣಿಮೆ ಈ ದಿನ ಜರುಗುತ್ತೆ. ಈ ದಿನದಂದು ಸಹೋದರ ಮತ್ತು ಸಹೋದರಿಯರು ರಾಖಿಯನ್ನು ಕಟ್ಟಿ ಸಹೋದರನ ದೀರ್ಘ ಆಯುಷ್ಯಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಈ ಒಂದು ಆಗಸ್ಟ್ 28ನೇ ತಾರೀಕು ಇರುವಂಥದ್ದು. ಇನ್ನು ಕೊನೆಯದಾಗಿ ಶ್ರಾವಣ ಶನಿವಾರ ಆಚರಣೆಗಳು. ಶ್ರಾವಣ ಮಾಸದಲ್ಲಿ ಸೋಮವಾರಗಳಂತೆ ಶನಿವಾರ ಕೂಡ ಮುಖ್ಯ ಆಗುತ್ತೆ. ನಾವು ಅವಾಗಲೇ ತಿಳಿಸ್ದಂಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಶನಿವಾರಗಳು ಸಂಪತ್ತು ಶನಿವಾರ ಅಂತ ಹೇಳ್ತೀವಿ. ಯಾಕಂದ್ರೆ ಶ್ರಾವಣ ಶನಿವಾರ ಶಿವದೇವರನ್ನು ಪೂಜಿಸುವಂಥದ್ದು, ಶನೇಶ್ವರನ ಸಹ ಪೂಜೆ ಮಾಡಬೇಕಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹೀಗೆ ಮಾಡೋದ್ರಿಂದ ವಿಶೇಷವಾಗಿ ಕೊನೆಯದಾಗಿ ಯಾರಿಗೆ ಕುಂಭ, ಮೀನರಾಶಿಯವರು 7.7 ಪ್ರಭಾವದಿಂದ ಈ ವರ್ಷದಲ್ಲಿ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ, ನಿಮಗೆ ಖಂಡಿತ ಉತ್ತಮ ಫಲ ಸಿಗುತ್ತೆ. ಇನ್ನುಳಿದಂತೆ ಎಲ್ಲ ರಾಶಿಗಳು ಕೂಡ ಶನೇಶ್ವರನ ಅನುಗ್ರಹ ಸಿಗುತ್ತೆ. ಸೊ ಈ ರೀತಿ ಇನ್ನು ಕೊನೆಯ ಆಚರಣೆ ಅಂತಂದ್ರೆ ಅದು ಉಪಕರ್ಮ ಅಂತ ಹೇಳ್ತೀವಿ. ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಲ್ಲೂ
ಬ್ರಾಹ್ಮಣರಲ್ಲಿ ಉಪಕರ್ಮವನ್ನು ಆಚರಿಸಲಾಗುತ್ತೆ. ಯಾರ್ಯಾರು ಜನವಾರ ಧಾರಣೆ ಮಾಡಲು ಇವತ್ತು ಒಂದು ತುಂಬಾ ಒಳ್ಳೇದಿರುತ್ತೆ. ಅದಲ್ದಿರ ಲೋಕಮಾತೆಯಾದ ಗಾಯತ್ರಿ ದೇವಿಯ ಪೂಜಿಸಿ ಜ್ಞಾನ ಅರ್ಜನೆ ಮಾಡಿಕೊಳ್ಳುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇಷ್ಟೆಲ್ಲ ಹಬ್ಬಗಳು ಮತ್ತೆ ಈ ದ್ವಾದಶ ರಾಶಿಗಳಿಗೆ ನಾನು ತಿಳಿಸ್ಕೊಟ್ಟೆ. ಈ ಇಷ್ಟೊಂದು ಆಚರಣೆಗಳು, ಇಷ್ಟೊಂದು ದ್ವಾದಶ ರಾಶಿಗಳ ಒಂದು ವಿಚಾರವಾಗಿ ಅನುಕೂಲತೆಗಳು ಈ ಶ್ರಾವಣ ಮಾಸದಲ್ಲಿ ಲಭಿಸುವಂಥದ್ದು. ಗುರುಜಿ, ಇನ್ನು ಶ್ರಾವಣ ಮಾಸದಲ್ಲಿ ವಿಶೇಷ ರೀತಿಯ ಸೂಚನೆ ನೀವು ನಮ್ಮ ವೀಕ್ಷಕರಿಗೆ ಏನಾದರೂ ಕೊಡ್ತೀರಾ? ನೋಡಿ, ಕೊನೆಯದಾಗಿ ಮುಖ್ಯವಾಗಿ ಬರುವಂಥ ಹಬ್ಬ ಅನೇಕ ಆಗಿರುತ್ತೆ. ಶುದ್ಧ ಅಂತಃಕರಣದಿಂದ, ನಂಬಿಕೆ ಶ್ರದ್ಧೆಯಿಂದ ನೀವು ಈ ಹಬ್ಬವನ್ನು ಆಚರಿಸುವಂಥದ್ದು ಮತ್ತು ತಿಳಿಸಿರುವಂಥ ದಶಾಭುಕ್ತಿಯ ಫಲಗಳು ನಿಮ್ಮ ರಾಶಿ ಅನುಸಾರವಾಗಿ ನಿಮಗೆ ಖಂಡಿತ ಸಿಗುತ್ತೆ. ಕ್ರಮಬದ್ಧತೆಯಿಂದ ಮಾಡಿ, ಯಾರ್ಯಾರಿಗೆ ನಂಬಿಕೆ ಇದೆ, ಶ್ರದ್ಧಾ ಭಕ್ತಿಯಿಂದ ಪಾಲಿಸಿದ್ರೆ ಖಂಡಿತ ಒಳ್ಳೆ ಫಲಗಳು ಲಭಿಸುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಶ್ರಾವಣ ಮಾಸದ ವಿಶೇಷ ಆಚರಣೆಗಳಾಗಿರ್ಬೋದು, ಅದರ ಹಿನ್ನೆಲೆ ಆಗಿರ್ಬೋದು, ವಿಶೇಷತೆ ಆಗಿರ್ಬೋದು, ಮತ್ತೆ ಯಾವ ರಾಶಿಗೆ ಶುಭ ಮತ್ತೆ ಒಳ್ಳೆಯ ಫಲಗಳಿದೆ ಅಂತ ಹೇಳಿ ಹೀಗೆ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಶ್ರಾವಣ ಮಾಸ ಎಲ್ಲರಿಗೂ ಶುಭವಾಗ್ಲಿ, ಶುಭವನ್ನೇ ತರಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.